ಲೋಕ ಕಣ ರಣ ಅಂತ ಇದೆ. ಗುರು ಶಿಷ್ಯರ ನಡುವೆ ನೇರವಾದ ಫೈಟ್ ನಡೀತಾ ಇದೆ. ಹಿಂದೆ ಆಡಿದ್ದಂತಹ ಮಾತುಗಳನ್ನು ಮರೆತವರಂತೆ ನಾಯಕರು ಮಾತನಾಡ್ತಾ ಇದ್ದಾರೆ. ಒಬ್ಬರ ಮೇಲೊಬ್ಬರು ವಾಗ್ದಾಳಿ, ಪ್ರತಿದಾಳಿ, ವಾಕ್ಸಮರ, ವಾಗ್ಯುದ್ಧ ಎಲ್ಲವೂ ಕೂಡ ನಡೀತಾ ಇದೆ. ಈ ಹಿಂದೆ ಹೇಳಿದ್ದ ಹೇಳಿಕೆಗಳಿಗೆ ಪಶ್ಚಾತ್ತಾಪ ಪಟ್ಕೊಂಡಿರ್ತಕ್ಕಂಥದ್ದು ಕೂಡ ಇದೆ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಬಿಗ್ ಎಕ್ಸ್ಕ್ಲೂಸಿವ್ ಅನ್ನು ನಿಮಗೆ ಕೊಡ್ತೀವಿ, ಯಾರ್ಯಾರ ಮಾತು ಹೇಗಿದೆ ಅಂತ. ಕರ್ನಾಟಕದಲ್ಲಂತೂ ಲೋಕ ಕಣ ನಿಜಕ್ಕೂ ಕೂಡ ರಣ ಅಂತ ಇದೆ. ಗುರು ಶಿಷ್ಯರ ಮಧ್ಯೆ ಡೈರೆಕ್ಟ್ ಟಾಕ್ ವಾರ್ ನಡೀತಾ ಇದೆ. ಗುರು ಶಿಷ್ಯರ ಮಧ್ಯೆ ಡೈರೆಕ್ಟ್ ಟಾಕ್ ವಾರ್. ಗೌಡರು ಗುಟ್ರು ಹಾಕಿದ್ದಾರೆ, ಸಿದ್ದು ಗುದ್ದು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಸಿದ್ದರಾಮಯ್ಯನವರು ಮತ್ತು ದೇವೇಗೌಡರು ಇಬ್ಬರೂ ಕೂಡ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ. ದೇವೇಗೌಡರು ಹೇಳೋದನ್ನ ಸಿದ್ದರಾಮಯ್ಯನವರು ಒಪ್ಪಲ್ಲ, ಸಿದ್ದರಾಮಯ್ಯನವರು ಹೇಳೋದನ್ನ ದೇವೇಗೌಡರು ಒಪ್ಪಲ್ಲ. ಒಬ್ಬೊಬ್ಬರ ವಿಚಾರ ಒಂದೊಂದು ರೀತಿಯಲ್ಲಿದೆ. ಒಂದು ಕಾಲದಲ್ಲಿ ಇಬ್ಬರು ಕೂಡ ಗುರು ಶಿಷ್ಯರು. ಅವರ ಒಳಸುಳಿಗಳು ಇವ್ರಿಗೆ ಗೊತ್ತು, ಇವರ ಒಳಸುಳಿಗಳು ಅವ್ರಿಗೆ ಗೊತ್ತು. ಆದರೂ ಕೂಡ ಈ ಸರ್ತಿ ನೀನಾ ನಾನಾ ನೋಡೇ ಬಿಡೋಣ ಅನ್ನೋ ರೀತಿಯಲ್ಲಿ ಚುನಾವಣಾ ಅಖಾಡದಲ್ಲಿ ತೊಡೆ ತಟ್ಟಿ ನಿಂತಿದ್ದಾರೆ. ಹಾಗಾದರೆ ಯಾರಿಗೆ ಒಲಿಯಲಿದೆ ಜಯಮಾಲೆ ಅಂತಕ್ಕಂಥ ಪ್ರಶ್ನೆ, ಜೊತೆಗೆ ತಮ್ಮ ತಮ್ಮ ವಿಚಾರಧಾರೆಗಳನ್ನು ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಯಾರು ಸಫಲರಾಗ್ತಾರೆ ಅಂತಕ್ಕಂಥದ್ದು ಕೂಡ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಇದು ಗುರು ಶಿಷ್ಯರ ಟಾಕ್ ಫೈಟ್. ಯಾವ ರೀತಿ ಮಾತನಾಡಿದ್ದಾರೆ, ಇವರ ವಿಚಾರಧಾರೆಗಳೇನು, ಅವರ ವಿಚಾರಧಾರೆಗಳೇನು, ಅವರೇನು ಹೇಳ್ತಾರೆ, ಇವರೇನು ಹೇಳ್ತಾರೆ, ಇದೆಲ್ಲವೂ ಕೂಡ ರಾಜ್ಯದ ಜನತೆಗೆ ಒಂದು ರೀತಿ ಮನರಂಜನೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸೊ ಇಂಟರ್ವ್ಯೂನಲ್ಲಿ ಮಾತನಾಡ್ತಾ ಇಬ್ಬರು ಕೂಡ ಹೇಳ್ತಾರೆ. ದೇವೇಗೌಡರು ಹೇಳ್ತಾರೆ, ನಾನು ಈ ಹಿಂದೆ ಒಂದು ಸರ್ತಿ ಸಿದ್ದರಾಮಯ್ಯ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಂತ ಹೇಳಿದ್ದೆ, ಆದರೆ ನಾನೊಬ್ಬ ಮೂರ್ಖ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ದೇವೇಗೌಡರು ಹೇಳಿದ್ರೆ ಅದಕ್ಕೆ ಸಿದ್ದು ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವ್ಯಕ್ತಿಯಲ್ಲ ಶಕ್ತಿ ಅಂತ ನಾ ಈ ಹಿಂದೆ ಹೇಳಿದ್ದೆ, ಆದರೆ ನಾನೊಬ್ಬ ಮೂರ್ಖ ಅಂತ ಇವಾಗ ನನಗೆ ಗೊತ್ತಾಗ್ತಾ ಇದೆ ಅಂತಕ್ಕಂಥ ಮಾತು ದೇವೇಗೌಡರದ್ದು. ದ್ವೇಷ, ಹೊಟ್ಟೆ ಕಿಚ್ಚಿನ ರಾಜಕಾರಣ ಇದೆಲ್ಲವೂ ನಡೀತಾ ಇದೆ ಅಂತಕ್ಕಂಥ ಆರೋಪ. ಆದರೆ ನನ್ನ ಜೀವಮಾನದಲ್ಲಿ ನಾನು ಯಾವತ್ತೂ ಕೂಡ ದ್ವೇಷದ ರಾಜಕಾರಣವನ್ನು ಮಾಡೇ ಇಲ್ಲ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಕೌಂಟರ್. ಒಂದು ಕಾಲದಲ್ಲಿ ಒಟ್ಟಿಗೆ ಒಂದೇ ಪಕ್ಷದಲ್ಲಿ ಇದ್ದಂತಹ ನಾಯಕರುಗಳ ಟಾಕ್ ವಾರ್ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ವ್ಯಕ್ತಿ ಅಲ್ಲ ಅವನ ಶಕ್ತಿ ಅಂತ ಹೇಳ್ಬಾರ್ದು. ನಾನೊಬ್ಬ ಮೂರ್ಖ. ಹೆಗಡೆ ಇವ್ರನ್ನ ಪಾರ್ಟಿ ಪ್ರೆಸಿಡೆಂಟ್ ಮಾಡೋಣ ಸರ್, ನಮಗೆ ಲಿಂಗಾಯತರು ಸಪೋರ್ಟ್ ಕೊಡಲಿಲ್ಲ ಅಂತ ಹೇಳಿದಾಗ ರೀಡಿಂಗ್ ರೂಮ್ ಇದೆ ಮನೆಯಲ್ಲಿ. ಮೂರ್ಖ ಯಾವ ಬ್ಯಾಕ್ವರ್ಡ್ ಬೇಕಾದ್ರೂ ಮಾಡಿ ನನಗವ್ರಿಗೂ ಬೇಕಾದಷ್ಟು ಪರಸ್ಪರ ಹೋರಾಟ ಮಾಡಿದ್ರು. ಅವ್ರು ಹೇಳಿದ ಮಾತನ್ನು ಇವನು ಎಂದಿಗೂ ಮಾಡಬೇಡ, ನಿಮ್ಮ ಕೊಲ್ತಾನೆ. ದ್ವೇಷದ ರಾಜಕಾರಣ ಅಷ್ಟೇ, ಹೊಟ್ಟೆ ಕಿಚ್ಚಿನ ರಾಜಕಾರಣ, ದ್ವೇಷದ ರಾಜಕಾರಣ. ಅವರು ಯಾಕೆಂದರೆ ದೇವೇಗೌಡ ಮುಖ್ಯಮಂತ್ರಿ ಆಗಿದ್ದದು 1 ವರ್ಷ, 1.5 ವರ್ಷ, ಆಮೇಲೆ ಪ್ರಧಾನಮಂತ್ರಿ ಆಗಿದ್ದದು 11 ತಿಂಗಳು, ಕುಮಾರಸ್ವಾಮಿ ಒಂದ್ಸಾರಿ 20 ತಿಂಗಳು, ಒಂದ್ಸಾರಿ 1 ವರ್ಷ 2 ತಿಂಗಳು. ಸೊ ನಮಗೆ 5 ವರ್ಷ ಪೂರೈಸ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತಕ್ಕಂಥ ಹೊಟ್ಟೆ ಕಿಚ್ಚು, ಆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ನಾನು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಲ್ಲ. ಆದರೆ ದೇವೇಗೌಡರು ಮತ್ತು ದೇವೇಗೌಡರ ಮಗ ಕುಮಾರಸ್ವಾಮಿ ಅವರು ದ್ವೇಷದ ರಾಜಕಾರಣ ಮಾಡ್ತಾರೆ. ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿದ್ರೆ ಅವ್ರು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ನಾವು 80 ಜನ ಗೆದ್ದಿದ್ದು, ಅವ್ರು 37 ಜನ ಗೆದ್ದಿದ್ರು, ಅವ್ರಿಗೆ ಮುಖ್ಯಮಂತ್ರಿ ಮಾಡಿರಲಿಲ್ಲ. ನಾವು ದ್ವೇಷದ ರಾಜಕಾರಣ ಮಾಡಕ್ಕೆ ಅವ್ರು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಆಯ್ತಿತ್ತ? ದ್ವೇಷದ ರಾಜಕಾರಣ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಸಿದ್ಧಹಸ್ತರು ಅಂತಕ್ಕಂಥದ್ದು ದೇವೇಗೌಡರ ಆರೋಪ. ಆದರೆ ಸಿದ್ದರಾಮಯ್ಯ ಹೇಳಂಥದ್ದು, ನನ್ನ ಜೀವನದಲ್ಲಿ ನಾನು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿಲ್ಲ. ಹಂಗೆ ನಾನು ದ್ವೇಷದ ರಾಜಕಾರಣ ಮಾಡೋದೇ ಆಗಿದ್ದಿದ್ರೆ ಕುಮಾರಸ್ವಾಮಿ ನಾನು ಹೆಂಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ಒಪ್ಕೋತಾ ಇದ್ದೆ? ಖಂಡಿತ ಒಪ್ಕೋತಾ ಇರಲಿಲ್ಲ ಅಂತಕ್ಕಂಥದ್ದು. ಇದು ಚುನಾವಣೆ ಬಂದ ಸಂದರ್ಭದಲ್ಲೇ ಈ ಹಳೇ ವಿಚಾರಗಳನ್ನು ನಾಯಕರು ಕೆದಕಿ ಮಾತನಾಡ್ತಾರೆ. ನಾನು ಅದಕ್ಕೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಎಲ್ಲರೂ ಕೂಡ ನೀವು ಈ ಹಿಂದೆ ಆಡಿರ್ತಕ್ಕಂಥ ಮಾತುಗಳನ್ನ ಒಂದು ಸರ್ತಿ ಜ್ಞಾಪಿಸ್ಕೊಳ್ರಪ್ಪ. ಎಲ್ಲರಿಗೂ ಹೇಳ್ತೀವಿ ನಾವು,
ಪ್ರತಿಯೊಬ್ಬರಿಗೂ. ಆವಾಗ ಆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡಿರ್ತೀರ, ಇವತ್ತೊಂದು ದಿನ ಈ ಸಂದರ್ಭಕ್ಕೆ ತಕ್ಕಂತೆ ಮಾತಾಡಿರ್ತೀರ.